ದೀಪಕ್ ತಕ್ಷಣ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ ನೀನೇ ಹೋಗಿ ಹೇಳು ಎಂದು ಮೆಲ್ಲಗೆ ಹೇಳ್ದ. ಮೊದಲಿನಿಂದಲೂ ದೀಪಕ್ ಸುರೇಂದ್ರನಾಥ್ ಜೈನರ ಕೋಣೆಗೆ ಹೋಗುತ್ತಿರಲಿಲ್ಲವೆಂದು ಪರಿಮಳಗೆ ತಿಳಿದ ವಿಷಯವೇ ಆಗಿತ್ತು. ಜೈನರು ಹೊರಗೆ ಬಂದರೂ ದೀಪಕ್ ಹೆಚ್ಚಾಗಿ ಅವರಿಗೆ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ. ಏನು ಸಮಾಚಾರ ಅಳಿಯಂದ್ರೆ, ಹೇಗೆ ನಡೀತಾ ಇದೆ ನಮ್ಮ ವ್ಯವಹಾರ ಎಂದವರು ಪ್ರಶ್ನಿಸಿದರೆ ದೀಪಕ್ ದೈನಂದಿನ ವರ್ತಮಾನಗಳನ್ನು ಚುಟುಕಾಗಿ ವಿವರಿಸಿ ಅಲ್ಲಿಂದ ಕಾಲು ತೆಗೆದುಬಿಡ್ತಿದ್ದ. ಜೈನ್ನವರು ಪರಿಮಳನ್ನು ನೋಡಿ ನಗುತ್ತಾ, ಇಷ್ಟು ವರ್ಷಗಳಾದರೂ ಅಳಿಯಂದ್ರಿಗೆ ನನ್ನ ಬಗ್ಗೆ ಸಂಕೋಚ ಕಡಿಮೆಯಾಗಿಲ್ಲ. ತುಂಬ ಒಳ್ಳೆ ಮನುಷ್ಯನಮ್ಮ. ನನ್ನ ಮಗಳು ಅದೃಷ್ಟ ಮಾಡಿರಲಿಲ್ಲ ಅಂಥವರ ಜೊತೆ ಬಾಳೋಕೆ ಎನ್ನುವಾಗ ಆ ನಗು ವ್ಯಥೆಯಲ್ಲಿ ಕೊನೆಗೊಳ್ತಿತ್ತು. ಪರಿಮಳ ಕೂಡ ದೀಪಕ್ನನ್ನು ಜೈನವರ ಬಳಿ ಸಲಿಗೆಯಿಂದ ಮಾತನಾಡಲು ಒತ್ತಾಯ ಮಾಡ್ತಿರಲಿಲ್ಲ. ಆದರೆ ಪ್ರಭುಂಜನನ್ನು ಮದುವೆ ವಿಷಯದಲ್ಲಿ ಅವನು ತಟಸ್ಥನಾಗಿರೋದನ್ನು ಮಾತ್ರ ಅವಳಿಗೆ ಸಹಿಸಲಾಗಲಿಲ್ಲ. ಈ ಸಲ ನೀವು ನನ್ನ ಜೊತೆ ಬರಬೇಕು. ಇಬ್ಬರು ಸೇರಿಕೊಂಡು ಪ್ರಭು ಮದುವೆ ವಿಷಯ ಅಪ್ಪಾಜಿ ಹತ್ರ ಮಾತನಾಡೋಣ. ಸುಮ್ಮನೆ ನನ್ನನ್ನು ಯಾಕೆ ಬಲವಂತ ಮಾಡ್ತೀಯ ಪರಿಮಳ? ಪ್ರಭುಂಜನನ್ನು ಯೋಗಕ್ಷೇಮ ನಮ್ಮಿಬ್ಬರ ಜವಾಬ್ದಾರಿ ಅಂತ ಅಪ್ಪಾಜಿ ಎದುರಿಗೆ ನಾವು ಭಾಷೆ ತಗೊಂಡಿದ್ದು ಮರೆತು ಹೋಗಿದ್ಯಾ? ಪರಿಮಳ ಮಾತು ಕೇಳಿ ಅವನ ಮುಖ ಬೆಚ್ಚಗಾಯಿತು. ಗರಡು ಮಚ್ಚೆಯನ್ನು ಕಂಡು ಹಾವಿನಂತೆ ಅವಳನ್ನು ಹಿಂಬಾಲಿಸಿದ. ಪರಿಮಳನೊಡನೆ ಅಪರೂಪವಾಗಿ ತಮ್ಮ ಕೋಣೆಗೆ ಆಗಮಿಸಿದ ದೀಪಕ್ನನ್ನು ಜೈನವರು ಆರ್ಥಿಕವಾಗಿ ಬರಮಾಡಿಕೊಂಡ್ರು. ಬಹಳ ಅಪರೂಪಕ್ಕೆ ನನ್ನ ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಲ್ಲಮ್ಮ ನಿನ್ನ ಗಂಡನನ್ನು ಎಂದು ನವಿರಾಗಿ ಹಾಸ್ಯ ಮಾಡುತ್ತಲೇ ಇಬ್ಬರನ್ನು ತಮ್ಮ ಎದುರಿಗೆ ಕೂಡಿಸಿಕೊಂಡ್ರು. ದೀಪಕ್ ತಗ್ಗಿಸಿದ ತಲೆ ಎತ್ತಲಿಲ್ಲ. ಪರಿಮಳ ಅವರ ಮಾತಿಗೆ ಮರು ನಗೆ ಬೀರದೆ ಗಂಭೀರವಾಗಿ, ಅಪ್ಪಾಜಿ, ನಾವು ಪ್ರಭುಂಜನ್ ಮದುವೆ ಬಗ್ಗೆ ಮಾತನಾಡೋಕೆ ಬಂದಿದ್ದೀವಿ ಎಂದಾಗ ಜೈನ್ನವರು ಆಶ್ಚರ್ಯದಿಂದ ಅವಳತ್ತ ನೋಡಿದ್ರು. ಅವನ ಮದುವೆ ಬಗ್ಗೆ ಮಾತನಾಡೋಕೇನಿದೆ? ಒಳ್ಳೆ ಮುಹೂರ್ತ ನೋಡಿ ಬಾಜಾ ಭಜಂತ್ರಿ ಸಮೇತ ಪೂಜಿತಾ ಜೊತೆ ಮದುವೆ ಮಾಡಿಸ್ಬಿಡೋದು. ಆದರೆ ಅವನು ಈಗಲೇ ಮದುವೆ ಬೇಡ ಅಂತಿದ್ದಾನೆ. ಯಾಕಂತೆ? ಪರಿಮಳ ತಕ್ಷಣ ಉತ್ತರಿಸಲಿಲ್ಲ. ನಂತರ ನಿಧಾನವಾಗಿ, ಕಾರಣ ನಾನು ಊಹಿಸಿದ್ದೀನಿ ಅಪ್ಪಾಜಿ ಎಂದಾಗ ಜೈನ್ರವರು ಪ್ರಶ್ನಾರ್ಥಕವಾಗಿ ನೋಡಿದ್ರು. ಏನದು? ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಅದಕ್ಕೆ ಕಾರಣ ಅಭಿರಾಮಿ. ಯಾವ ಅಭಿರಾಮಿ? ಭರತ್ ಹೆಂಡತಿ. ಏನು? ಜೈನ್ರವರು ಉದ್ಗಾರ ತೆಗೆದ ಬಾಯಿ ಹಾಗೇ ಉಳಿಯಿತು. ಪರಿಮಳ ಏನು ಹೇಳ್ತಿದ್ದೀಯಾ ಎಂದು ಬೆರಗಾಗಿ ಪ್ರಶ್ನಿಸಿದ. ನಿಮಗೆಲ್ಲ ಇದು ಅನಿರೀಕ್ಷಿತವಾಗಿರ್ಬೋದು. ಆದರೆ ನಾನು ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಅಭಿರಾಮಿನ ಭೇಟಿಯಾದಾಗಲಿಂದ ಪ್ರಭುಂಜನ್ ತುಂಬ ಬದಲಾಗಿಬಿಟ್ಟಿದ್ದಾನೆ. ಮೊದಲಿನಂತೆ ಅವನು ಪೂಜಿತಾ ಜೊತೆ ಮಾತನಾಡ್ತಿಲ್ಲ, ಓಡಾಡ್ತಾ ಇಲ್ಲ, ಅವ್ರ ಮನೆಗೆ ಹೋಗ್ತಾ ಇಲ್ಲ. ಅದರ ಬದಲಾಗಿ ಪರಿಮಳ ನಿಲ್ಲಿಸಿದಾಗ ಜೈನ್ ಹುಬ್ಬು ಗಂಟಾಕಿದ್ರು. ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು? ಪರಿಮಳ ತಲೆ ತಗ್ಗಿಸಿ ಸೆರಗನ್ನು ನೆತ್ತಿಯ ಮೇಲೆ ಹೊತ್ಕೊಂಡು, ಹೇಳೋಕ್ಕೆ ನನಗೆ ಮುಜುಗರವಾಗ್ತಾ ಇದೆ ಅಪ್ಪಾಜಿ. ನಿಮ್ಮ ಮೊಮ್ಮಗ ದಿನನಿತ್ಯ ಆ ಅಭಿರಾಮಿನ ಭೇಟಿ ಮಾಡ್ತಿದ್ದಾನೆ. ಜೈನ್ರವರು ದಿಗ್ಭ್ರಾಂತರಾಗಿ ಕುಳಿತುಬಿಟ್ರು. ಅವಳು ಅವನ ಕಾಲೇಜ್ ಹತ್ರ ಬರ್ತಾಳಂತೆ. ಇಲ್ದಿದ್ರೆ ಅವನೇ ಜೈನ್ ಟೆಂಪಲ್ನಲ್ಲಿ ಹೋಗಿ ಅವಳನ್ನು ಮೀಟ್ ಮಾಡ್ತಾನಂತೆ. ಎಷ್ಟೋ ಸಲ ಅವರಿಬ್ಬರು ದೇವಸ್ಥಾನದ ಆವರಣದಲ್ಲೇ ಕೂತು ನಗ್ನಗ್ತಾ ಮಾತನಾಡ್ತಾ ಇರೋದನ್ನು ಪೂಜಿತಾ ನೋಡಿದ್ದಾಳಂತೆ ಅಪ್ಪಾಜಿ. ಪರಿಮಳ ಹೇಳುತ್ತಿದ್ದಂತೆ ಜೈನ್ರವರು ಅಲುಗಾಡದೆ ಕೂತಿದ್ರು. ಆ ವಿಷಯ ಅನಿರೀಕ್ಷಿತವಾಗಿದ್ದರಿಂದ ದೀಪಕ್ ಕೂಡ ಮೌನವಾಗಿದ್ದ. ಪರಿಮಳ ಜೈನ್ರವರನ್ನೇ ನೋಡುತ್ತಾ, ಅಪ್ಪಾಜಿ, ಈ ವಿಷಯ ನಾವು ಭರತ್ ತಂದೆ ತಾಯಿಗೆ ತಿಳಿಸಿದ್ರೆ? ಅವಳ ಮಾತು ಮುಂದುವರಿಸುತ್ತಿದ್ದಂತೆ ಜೈನ್ ತಟ್ಟನೆ ಬೇಡ ಎಂದ್ಬಿಟ್ರು. ಯಾಕಪ್ಪಾಜಿ? ಜೈನ್ರವರು ವಿಷಾದದಿಂದ, ಭರತ್ ಮನೆಯವರು ನಮ್ಮ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ. ಪ್ರಭುಂಜನ್ ಅಭಿರಾಮಿ ಜೊತೆ ಯಾವ ಉದ್ದೇಶ ಇಟ್ಕೊಂಡು ಭೇಟಿಯಾಗ್ತಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಅವರು ಸಂಧಿಸಿರ್ಬೋದು. ಅಂಥ ಸಂದರ್ಭದಲ್ಲಿ ಪೂಜಿತಾ ಅವರನ್ನು ನೋಡಿ ತಪ್ಪು ಭಾವಿಸ್ಕೊಂಡಿರ್ಬೋದು. ಹಾಗಿರುವಾಗ ನಾವು ಯಾವುದನ್ನು ಕಣ್ಣಿಂದ ನೋಡದೆ ಭರತ್ ತಂದೆ ತಾಯಿ ಹತ್ರ ಅವರ ಸೊಸೆ ಬಗ್ಗೆ ಚಾಡಿ ಹೇಳೋದು ತೀರಾ ಹೀನಾಯವಾದ ವಿಷಯ. ಛೇ, ಒಂದು ಹುಡುಗಿ ಹೆಸರು ಅದರಿಂದ ಹಾಳಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಪರಿಮಳ. ಜೈನ್ರವರು ಗಡುಸಾಗಿ ಹೇಳಿದಾಗ ಪರಿಮಳ ಮರು ಮಾತನಾಡಲಿಲ್ಲ. ದೀಪಕ್ ಮೆಲ್ಲನೆ ಅಲ್ಲಿಂದ ಕಾಲು ತೆಗೆದು ಹೊರಟ. ಅಪ್ಪಾಜಿ, ನೀವೇ ಪ್ರಭುಂಜನ್ ಜೊತೆ ಇದರ ಬಗ್ಗೆ ಒಂದು ಮಾತು ಕೇಳಿದ್ರೆ?
ಪರಿಮಳ ಹೇಳುತ್ತಿದ್ದಂತೆ ಜೈನ್ರವರು ನಕಾರಾತ್ಮಕವಾಗಿ ತಲೆ ಆಡಿಸಿಬಿಟ್ರು. ನನ್ನ ಮೊಮ್ಮಗನ ಎದುರಿಗೆ ಇಂಥದ್ದೊಂದು ಪ್ರಶ್ನೆ ಕೇಳಿ ನಾನು ಸಣ್ಣವನಾಗಬೇಕೇ? ಖಂಡಿತ ಇಲ್ಲ. ನಮ್ಮ ಪ್ರಭುಂಜನ್ ಯಾವ ರೀತಿಯ ತಪ್ಪು ಹೆಜ್ಜೆಯೂ ಹಾಕುವವನಲ್ಲ ಅನ್ನೋ ನಂಬಿಕೆ ಇಟ್ಕೊಳ್ಳೋಣ ಪರಿಮಳ. ಎಲ್ಲ ಒಳ್ಳೆಯದಾಗತ್ತೆ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಪರಿಮಳ ಹತಾಶಳಾಗಿ ಹಿಂದಿರುಗಿದ್ಲು. ಅವಳು ಹೋದ್ಮೇಲೆ ಜೈನ್ರವರು ಎದ್ದು ಪಕ್ಕದಲ್ಲಿದ್ದ ಸಣ್ಣ ರೂಮಿಗೆ ಹೋಗಿ ಮಗಳ ಭಾವಚಿತ್ರದ ಮುಂದೆ ನಿಂತರು. ಕಸ್ತೂರಿ, ನಿನ್ನ ಮಗ ತಪ್ಪು ದಾರಿ ಹಿಡಿದಿಲ್ಲವೆಂದು ನೀನು ಹಾರೈಸು. ಅವನು ನನ್ನ ಕಣ್ಮುಂದೆ ಚೆನ್ನಾಗಿ ಬಾಳ್ಬೇಕೆಂಬ ನನ್ನ ಆಶಯ ಎಂದಿಗೂ ಸುಳ್ಳಾಗದಿರಲಿ ಎಂದು ಮನಸ್ಸಿನಲ್ಲಿ ಹೇಳ್ಕೊಂಡ್ರು. ಅವರು ಕಣ್ಣಂಚಿನಲ್ಲಿ ಕಂಬನಿ ಮಿನುಗಿತು. ದಿನಗಳು ಎಂದಿನಂತೆ ಸಾಗುತ್ತಿದ್ದವು. ಭರತ್ ಹಾಗೂ ಅಭಿರಾಮಿಯ ನಡುವೆ ಮಗುವಿನ ವಿಷಯಕ್ಕೆ ಉಂಟಾದ ವೈಮನಸ್ಸು ಈಗ ತಿಳಿಯಾಗಿತ್ತು. ಅವಳ ನಿರ್ಧಾರಕ್ಕೆ ತಾನು ಅಡ್ಡಿಯಾಗಬಾರ್ದೆಂದು ಭರತ್ ತಾತ್ಕಾಲಿಕವಾಗಿ ಮಗುವಿನ ವಿಷಯಕ್ಕೆ ವಿರಾಮ ಹಾಕಿದ. ನರೇಂದ್ರ ಮೂರ್ತಿ, ರೇಣುಕಾ ಅನಂತಪುರದಿಂದ ಆಗಾಗ ಫೋನ್ ಮಾಡ್ತಿದ್ರು. ಈಗ ಮಗಳು ಭರತ್ ಜೊತೆ ಅನ್ಯೋನ್ಯವಾಗಿರೋದು ಕಂಡು ಅವರಿಗೆ ಸಂತೋಷವಾಗಿತ್ತು. ಏನಾದರೂ ಸಂತೋಷದ ಸುದ್ದಿ ಇದೆಯೇನೆ? ರೇಣುಕಾ ಕೇಳಿದಾಗ ಅಭಿರಾಮಿ ಅಸಮಾಧಾನದಿಂದ, ಯಾಕೆ, ನಾನು ಫ್ರೀಯಾಗಿ ಓಡಾಡಿಕೊಂಡು ಆರಾಮವಾಗಿ ಇರೋದು ನಿಮಗೆಲ್ಲ ಹೊಟ್ಟೆ ಉರಿನ? ಮದುವೆಯಾಗಿ ವರ್ಷ ಆಗೋ ಹೊತ್ತಿಗೆ ಸಂಸಾರದ ಭಾರ ನನ್ನ ಮೇಲೆ ಹೊರಿಸಿದ್ರೆ ನಿಮಗೆಲ್ಲ ಸಮಾಧಾನವೇನು ಎಂದು ಸಿಡುಕಿದ್ಲು. ಈಗಿನ ಕಾಲದವರ ಅಭಿಪ್ರಾಯವೇ ಬೇರೆ. ನಮ್ಮ ಹಾಗೆ ಮದುವೆಯಾದ ತಕ್ಷಣ ಮಕ್ಕಳು ಅನ್ನೋ ಹಾಗೆ ಭಾರ ಹೊರಿಸೋಕ್ಕಿಷ್ಟಪಡಲ್ಲ. ನಾವು ಆ ವಿಷಯಕ್ಕೆಲ್ಲ ಇಂಟರ್ಫಿಯರ್ ಆಗಬಾರ್ದು ರೇಣುಕಾ, ಸುಮ್ಮನಿರು ಎಂದು ನರೇಂದ್ರ ಮೂರ್ತಿ ಹೆಂಡತಿಯ ಬಾಯಿ ಮುಚ್ಚಿಸಿದ್ರು. ಮೊದಮೊದಲು ಸೊಸೆ ಎಂಬ ಮುಚ್ಚಟೆ ಮಾಡುತ್ತಿದ್ದ ಇಂದಿರಮ್ಮನಿಗೆ ಈಗೀಗ ಅಭಿರಾಮಿಯ ವರ್ತನೆಯ ಬಗ್ಗೆ ಅಸಮಾಧಾನವಾಗ್ತಿತ್ತು. ಗಂಗಾಧರ ರಾಯರಂತೆ ಸಂಸಾರದ ವಿಷಯದಲ್ಲಿ ನಿರ್ಲಿಪ್ತರಾಗಿರಲು ಆಕೆಗೆ ಸಾಧ್ಯವಾಗ್ತಿರಲಿಲ್ಲ. ಆಗ ಮಗ ಸೊಸೆ ಅನ್ಯೋನ್ಯವಾಗಿಲ್ಲ ಎಂಬ ಕೊರಗು ಆಕೆಯ ಮನಸ್ಸು ಕಾಡ್ತಿತ್ತು. ಈಗ ಅವರಿಬ್ಬರು ಸರಿ ಹೋಗ್ತಿದ್ದಾರೆ ಎಂದು ಸಂತೋಷ ಪಡುವ ಹೊತ್ತಿಗೆ ಸೊಸೆಯ ನಡವಳಿಕೆಯಲ್ಲಿ ಬದಲಾವಣೆ. ಮೊದಲೆಲ್ಲ ಅತ್ತೆ ಮಾವನಿಗೆ ಹೊಂದಿಕೊಂಡು ಅವರ ಜೊತೆ ಮಾತನಾಡ್ತಾ ಮನೆ ತುಂಬ ಓಡಾಡ್ಕೊಂಡಿದ್ದ ಹುಡುಗಿ ಈಗ ಅತ್ತೆ ಮಾವನ ಜೊತೆ ಒಂದೇ ಮನೆಯಲ್ಲಿದ್ದರೂ ಅವರೊಡನೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ರೂಮಿನಲ್ಲಿ ಟಿವಿ ನೋಡುತ್ತಾ ಕುಳಿತಿರ್ತಿದ್ಲು. ಇಲ್ಲದಿದ್ದರೆ ಫೋನ್ನಲ್ಲಿ ಮೆಲ್ಲು ಧ್ವನಿಯಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ಲು. ಇಲ್ಲದಿದ್ದರೆ ಇದಕ್ಕಿದ್ದಂತೆ ಸೀರೆ ಬದಲಾಯಿಸಿ ಹೊರಗೆ ಹೊರಟು ಬಿಡ್ತಿದ್ಲು. ಅಮ್ಮ, ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಎಂದು ಹೊರಟ್ರೆ ಯಾವ ಫ್ರೆಂಡು ಎಂದು ನಾಲಿಗೆ ತುದಿಯಲ್ಲಿ ಬರುವ ಪ್ರಶ್ನೆಯನ್ನು ಬಹಳ ಪ್ರಯಾಸದಿಂದ ಹತ್ತಿಕ್ಕಿಕೊಳ್ಳುತ್ತಿದ್ರು ಇಂದಿರಮ್ಮ. ಈ ಪರಿಯ ವರ್ತನೆ ಅವರಿಂದ ಗಂಟಲಿನಲ್ಲಿ ಬಿಸಿ ತುಪ್ಪ ಇಳಿದಂತೆ ಭಾಸವಾಗ್ತಿತ್ತು. ಇತ್ತ ನುಂಗಲಾರರು, ಉಗುಳಲಾರರು. ಅವಳ ವರ್ತನೆಯನ್ನು ಸಹಿಸೋದು ಕಷ್ಟ. ಭರತ್ ಮುಂದೆ ಹೇಳ್ಕೊಳ್ಳೋದು ಕಷ್ಟ. ಭರತ್ ಒಮ್ಮೆ ಅಭಿರಾಮಿಯನ್ನು ಉದ್ದೇಶಿಸಿ, ನೀನು ಜೈನ್ ಟೆಂಪಲ್ಗೆ ಯಾಕೆ ಹೋಗ್ತೀಯಾ ಅಭಿ ಎಂದು ಸೂಕ್ಷ್ಮವಾಗಿ ಪ್ರಶ್ನಿಸಿದ. ಯಾಕೆ ಹೋಗಬಾರ್ದಾ? ಅವಳು ಮರು ಪ್ರಶ್ನೆ ಹಾಕಿದಾಗ ಅವನು ತಬ್ಬಿಬ್ಬಾದ. ಹೇಳಿ ಭರತ್, ಹೋದ್ರೆ ತಪ್ಪ? ಎಂಥ ಸರಳ ಪ್ರಶ್ನೆ. ಅನೇಕ ಮಹನೀಯರ ಮನಸ್ಸಿನಲ್ಲಿ ಮೂಡಿರುವಂಥ ಈ ಬಗೆಯ ಪ್ರಶ್ನೆಗೆ ಭರತ್ಗೆ ಉತ್ತರಿಸಲು ಕಷ್ಟವೆನಿಸಿತು. ನಿಜ, ಜಾತಿ ಮತ ಎಂಬ ಭೇದ ಭಾವ ಮಾಡಿಕೊಂಡಿರೋದು ನಾವೇ. ಆ ಭಗವಂತ ಸರ್ವಾರ್ಥಯಾಮಿ. ಅವನನ್ನು ಶ್ರೀರಾಮನೆಂದರೇನು, ಏಸು ಕ್ರಿಸ್ತವೆಂದರೇನು, ಮಹಾವೀರನೆಂದರೇನು, ಗೌತಮ ಬುದ್ಧ ಎಂದರೇನು? ಎಲ್ಲವೂ ಒಂದೇ ಅಲ್ವ? ವಿದ್ಯಾವಂತ ನಾಗರಿಕನೆನಿಸಿಕೊಂಡ ತಾನು ಈ ಪ್ರಶ್ನೆ ಕೇಳಿದು ಎಷ್ಟು ಸೂಕ್ತ ಎಂದು ಒಂದು ಕಡೆ ಅವನಿಗೆ ಮುಜುಗರವಾಗ್ತಿತ್ತು. ಆದರೆ ಅಭಿರಾಮಿ ಕೊಟ್ಟ ಉತ್ತರ ಎಷ್ಟರ ಮಟ್ಟಿಗೆ ಸಮಂಜಸ ಎಂಬ ಇನ್ನೊಂದು ಪ್ರಶ್ನೆಯು ಅವನ ಮನಸ್ಸಿನ ಮೂಲೆಯಲ್ಲಿ ಕಾಡ್ತಿತ್ತು. ಅವರವರ ಜಾತಿ ಧರ್ಮ ಅನುಸಾರವಾಗಿ ನಡೆಯೋದು ಪ್ರತಿಯೊಬ್ಬರೂ ಪಾಲಿಸುವ ಪದ್ಧತಿ ಹಾಗೂ ಕರ್ತವ್ಯ. ಅಪ್ಪಟ ಹಿಂದೂ ಸಂಸ್ಕೃತಿಯ ಕುಟುಂಬದಲ್ಲಿ ಬೆಳೆದು ಸಂಪ್ರದಾಯಸ್ಥರ ಮನೆ ಸೇರಿದ ಹೆಣ್ಣು ಮಗಳ ಹಠಾತ್ತನೆ ಜೈನ್ ಧರ್ಮದತ್ತ ಒಲವು ತೋರುವುದರ ಹಿನ್ನೆಲೆ ಯಾದ್ರೂ ಏನಿದೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಲಾರದೆ ಅವನ ಮನಸ್ಸು ಗೊಂದಲಕ್ಕೆ ಸಿಲುಕಿಕೊಳ್ತಿತ್ತು. ಮೇಲ್ನೋಟದಲ್ಲಿ ಪತಿ ಪತ್ನಿಯರು ಅನ್ಯೋನ್ಯವಾಗಿದ್ದಾರೆಂದು ಕಾಣಿಸಿದ್ರೂ ತಮ್ಮಿಬ್ಬರ ನಡುವೆ ಯಾವುದೋ ಬಿರುಕು ಏರ್ಪಡುತ್ತಿದೆ ಎಂಬ ಆತಂಕ ಅವನ ಹೃದಯವನ್ನು ಆವರಿಸುತ್ತಿತ್ತು. ಆ ಬಿರುಕು ಕಂದಕವಾಗುವ ಸೂಚನೆ ಇಷ್ಟು ಬೇಗ ತನ್ನ ಬಾಳಿನಲ್ಲಿ ಬರೋದೆಂದು ಭರತ್ ಕನಸಿನಲ್ಲೂ ಎಣಿಸಿರಲಿಲ್ಲ.
ಅವನು ಆಫೀಸ್ ಮುಗಿಸಿ ಹೊರಗೆ ಬಂದಾಗ ತನಗಾಗಿ ಕಾಯುತ್ತಾ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಬೆರಗಾದ. ಪೂಜಿತಾಳ ಮುಖದಲ್ಲಿ ಎಂದಿನ ಲವಲವಿಕೆ ಇರಲಿಲ್ಲ. ಆಗಾಗ ಪ್ರಭುಂಜನ್ ಜೊತೆ ಬಂದಾಗ ಭರತ್ನ ಜೊತೆ ಆರ್ಥಿಕವಾಗಿ ಮಾತನಾಡ್ತಿದ್ಲು. ಮುದ್ದಿನ ಗೊಂಬೆಯಂತಿದ್ದ ಮುದ್ದು ಹುಡುಗಿಯನ್ನು ರೇಗಿಸಿ ಗೋಳಾಡಿಸೋದೆಂದರೆ ಪ್ರಭುಂಜನ್ಗೆ ಅತಿ ಪ್ರಿಯವಾದ ಕೆಲಸ. ಹಾಗೆಲ್ಲ ಭರತ್ ಪೂಜಿತಾಳ ಪರವಾಗಿ ವಾದಿಸಿ ಪ್ರಭುಂಜನ್ ಚೇಷ್ಟೆಗೆ ಕಡಿವಾಣ ಹಾಕ್ತಿದ್ದ. ಪೂಜಿತಾ, ಈಗ ಅವನು ನಿನ್ನನ್ನು ಗೋಳು ಹೊಯ್ಕೊಂತಿದ್ದಾನೆ. ಮದುವೆ ಆದಮೇಲೆ ಅವನ ಜುಟ್ಟು ನಿನ್ನ ಕೈಗೆ ಸಿಗುತ್ತಲ್ಲ, ಆಗ ಸರಿಯಾಗಿ ವಿಚಾರಿಸ್ಕೊ ಎಂದು ಅವಳನ್ನು ಪ್ರೋತ್ಸಾಹಿಸಿ ಸಮಾಧಾನ ಮಾಡ್ತಿದ್ದ. ಪೂಜಿತಾ ಭರತ್ನನ್ನು ಬಯ್ಯೆ ಅಂತಲೇ ಕರೀತಿದ್ದ. ಪ್ರತಿ ರಾಖಿ ಹಬ್ಬದಲ್ಲೂ ಅವನನ್ನು ಮನೆಗೆ ಕರೆಸಿ ರಾಖಿ ಕಟ್ಟಿ ತಪ್ಪದೆ ಸಿಹಿ ತಿನ್ನಿಸ್ತಿದ್ಲು. ಎಷ್ಟೇ ಆತ್ಮೀಯತೆಯ ಒಡನಾಟವಿದ್ರೂ ಅವಳೆಂದೂ ಭರತ್ನನ್ನು ಒಂಟಿಯಾಗಿ ಸಂಧಿಸಲು ಬಂದಿರಲಿಲ್ಲ, ಅಥವಾ ಇದುವರೆಗೂ ಅಂಥ ಸಂದರ್ಭ ಎದುರಾಗಿರಲಿಲ್ಲ. ಹೆಚ್ಚು ಸೂಕ್ತ, ಈಗ ಅವಳು ಏಕಾಏಕಿ ತನ್ನನ್ನು ಭೇಟಿಯಾಗಲು ನಿಂತಿರೋದು ಭರತ್ಗೆ ತೀರಾ ಅಚ್ಚರಿಯನ್ನು ಉಂಟು ಮಾಡಿತು. ಮೋಡ ಮುಸುಕಿದಂತೆ ಕಳೆಗೊಂದಿದ ಮುಖ ನೋಡುತ್ತಾ ಏನು ವಿಷಯ ಎಂದು ಪ್ರಶ್ನಿಸಿದ. ಪೂಜಿತಾ ದುಗುಡದ ದನಿಯಲ್ಲಿ, ಇಲ್ಲಿ ಹೇಳೋಕ್ಕಾಗಲ್ಲ ಭಯ್ಯ, ಬೇರೆ ಎಲ್ಲಾದರೂ ಹೋಗೋಣ ಎಂದಾಗ ಇಬ್ಬರು ಹತ್ತಿರದಲ್ಲಿದ್ದ ಕೆಫೆಗೆ ಹೋಗಿ ಕುಳಿತರು. ಕಾಫಿಗೆ ಆರ್ಡರ್ ಮಾಡಿ ಭರತ್ ಅವಳತ್ತ ತಿರುಗಿದ. ಈಗ ಹೇಳು ಪೂಜಿತಾ, ಯಾಕೆ ಹೀಗಿದ್ಯಾ? ಏನಾಯಿತು? ಪೂಜಿತಾಳ ಕಣ್ಗಳು ಕೆಳಗಂಡವು. ಏನಾಯಿತು ಅಂತ ನನಗೂ ಅರ್ಥ ಆಗ್ತಿಲ್ಲ ಭಯ್ಯ, ಆದರೆ ಈಗೀಗ ಪ್ರಭುಂಜನ್ ತುಂಬ ಬದಲಾಗ್ಬಿಟ್ಟಿದ್ದಾನೆ ಅಂದರೆ ನನ್ನ ಜೊತೆ ಮೊದಲಿನಂತೆ ಮಾತನಾಡ್ತಾ ಇಲ್ಲ, ನನ್ನನ್ನು ಮೀಟ್ ಮಾಡೋಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮದುವೆ ಸದ್ಯಕ್ಕೆ ಬೇಡ ಅಂತ ನಿರಾಕರಿಸ್ತಿದ್ದಾನೆ. ಅವಳ ಮಾತು ಕೇಳಿ ಭರತ್ ಸ್ತಬ್ಧನಾದ. ಯಾಕಂತೆ? ಪೂಜಿತಾ ಅವನ ಮುಖವನ್ನೇ ದೀರ್ಘವಾಗಿ ನೋಡಿದ್ಲು. ಒಂದು ವಿಷಯ ಹೇಳಿದ್ರೆ ನೀವು ಧೈರ್ಯವಾಗಿ ತಗೊಂತೀರಾ ಭಯ್ಯ? ಏನು? ಪ್ರಭುಂಜನ್ ಆಸಕ್ತಿ ಈಗ ಬೇರೆ ಕಡೆ ತಿರುಗಿದೆ. ಅದ್ಯಾರು ಗೊತ್ತಾ? ನಿಮ್ಮ ಹೆಂಡತಿ ಅಭಿರಾಮಿ. ತಕ್ಷಣ ಸಿಡಿಲು ಬಡಿದಂತೆ ಭರತ್ ತತ್ತರಿಸಿದ. ಎಲ್ಲಿ ಆ ಸಿಡಿಲು? ಇಲ್ಲೇ ಹತ್ತಿರದಲ್ಲೇ. ಹೌದು, ತನ್ನ ಹೃದಯಕ್ಕೆ ಬಡಿದಿದ್ದೇ ಬರಸಿಡಿಲು. ಅವನ ಮುಖ ಬಿಳಿಚಿಕೊಂಡಿತು. ಪೂಜಿತಾ ತಲೆ ತಗ್ಗಿಸಿ, ನಿಮ್ಮ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಭಯ್ಯ. ಅವರಿಬ್ಬರ ನಡುವೆ ಬರೀ ಸ್ನೇಹ ಅಂತ ಭಾವಿಸೋಕೆ ನನಗೆ ಸಾಧ್ಯ ಆಗ್ತಿಲ್ಲ. ಪ್ರತಿದಿನ ಪ್ರಭು ಅಭಿರಾಮಿಗೆ ಫೋನ್ ಮಾಡ್ತಿರ್ತಾನೆ. ಆಗಾಗ ಇಬ್ಬರು ಭೇಟಿ ಆಗಿ ಗಂಟೆಗಟ್ಟಲೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಇದನ್ನೆಲ್ಲ ನಾನು ವಿಶಾಲ ಮನೋಭಾವದಿಂದ ತಗೋಬಹುದು ಅಂತ ಎಷ್ಟು ದಿನ ಸುಮ್ಮನಿದ್ದೆ. ಆದರೆ ಈಗೀಗ ಪ್ರಭು ನನ್ನನ್ನೇ ಅವಾಯ್ಡ್ ಮಾಡ್ತಿದ್ದಾನೆ. ಮದುವೆ ವಿಷಯ ಮುಂದೆ ತಳ್ಕೊಂಡು ಹೋಗ್ತಿದ್ದಾನೆ. ಹಾಗಾದರೆ ಇಷ್ಟು ದಿನ ಅವನು ನನ್ನನ್ನು ಪ್ರೀತಿಸಿದ್ದು ಸುಳ್ಳ? ಬರೀ ಫ್ಲರ್ಟ್ ಮಾಡೋಕೆ ನನ್ನ ಜೊತೆ ಸ್ನೇಹ ಬೆಳೆಸಿದ್ದ. ಸಣ್ಣ ವಿಷಯಗಳಿಗೆ ಅವನು ನನ್ನನ್ನು ಗೋಳಾಡಿಸ್ತಿದ್ದಾಗ ನನಗದು ಇಷ್ಟ ಆಗ್ತಿತ್ತು. ಆದರೆ ಇಂಥ ದೊಡ್ಡ ಆಘಾತ ನನ್ನ ಮನಸ್ಸಿಗೆ ಅವನು ಕೊಡ್ತಾನೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಅವನ್ನ ಪ್ರೀತಿಸ್ತಾನೇ ಇರಲಿಲ್ಲ ಎನ್ನುತ್ತಿದ್ದಂತೆ ಸಣ್ಣಗೆ ಬಿಕ್ಕದ್ಲು. ಮೊದಲೆಲ್ಲ ಅವಳು ಪ್ರಭುಂಜನ್ ಬಗ್ಗೆ ಬೇರೆ ವಿಷಯಗಳಿಗೆ ಚಾಡಿ ಹೇಳಿದ್ರೆ ಭರತ್ ನಕ್ ಬಿಡ್ತಿದ್ದ. ಆದರೆ ಈಗ ಪರಿಸ್ಥಿತಿಯೇ ಅವನತ್ತ ಗಹಗೈಸಿ ನಗುತ್ತಿದೆ. ಹೆಂಡತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳಲಾಗದ ಅಪ್ರಯೋಜಕ ಗಂಡ ಎಂದು ಅವನನ್ನು ಪೂಜಿತಾ ನೇರವಾಗಿ ದೂಷಿಸ್ತಾ ಇರಲಿಲ್ಲ. ಆದರೆ ಅವಳ ಮಾತಿನ ಒಳ ಅರ್ಥ ಅರಿಯಲಾಗದಷ್ಟು ಅಮಾಯಕನಾಗಿರಲಿಲ್ಲ ಅವನು. ನಿಜ, ಪ್ರಭುಂಜನನ್ನು ತಡೆಹಿಡಿಯಲು ಪೂಜಿತಾಗೆ ಯಾವ ಅಧಿಕಾರವೂ ಇಲ್ಲ. ಆದರೆ ಅಭಿರಾಮಿಯ ಚಟುವಟಿಕೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವ ಅಧಿಕಾರ ತನಗಿದೆ. ಅದನ್ನು ಪರೋಕ್ಷವಾಗಿ ಈ ಹುಡುಗಿ ಬೆರಳು ಮಾಡಿ ತೋರಿಸ್ತಾ ಇದ್ದಾಳಲ್ವೇ? ಛೇ, ಇಂಥ ಹೀನಾಯ ಪರಿಸ್ಥಿತಿಯನ್ನು ಯಾವ ಗಂಡನೂ ಎದುರಿಸಲಾರ ಎಂದು ಭರತ್ಗೆ ತನ್ನ ಬಗ್ಗೆಯೇ ಜಿಗುಪ್ಸೆಯಾಯಿತು. ಬೇಗುದಿಯ ಹೃದಯ ಹೊತ್ತ ಭರತ್ ಮನೆಗೆ ಬಂದಾಗ ಅಭಿರಾಮಿ ಬಾಲ್ಕನಿಯಲ್ಲಿ ನಿಂತಿದ್ಲು. ಪ್ರತಿದಿನ ಸಂಜೆ ತನ್ನ ದಾರಿ ಕಾಯುತ್ತಾ ಅವಳು ಹಾಗೆ ನಿಂತಿರ್ತಾಳೆಂದು ಅವನಿಗೆ ತಿಳಿದಿತ್ತು. ಸಂಜೆಗೆಂಪಿನ ವಾತಾವರಣದಲ್ಲಿ ಅವಳು ಹಳದಿ ಸೀರೆಯ ಸೆರಗು ಗಾಳಿಯಲ್ಲಿ ಹಾರಾಡುತ್ತಾ ಅವಳ ತುಂಟ ಮುಂಗುರುಳಿನ ಜೊತೆ ಸ್ಪರ್ಧಿಸುವಂತಿತ್ತು. ಭರತ್ನನ್ನು ನೋಡಿ ಅಭಿರಾಮಿ ಕಿರುನಗೆ ಬೀರಿದ್ಲು. ದೂರದಿಂದಲೇ ಹಣೆಯಲ್ಲಿ ಎದ್ದು ಕಾಣುತ್ತಿದ್ದ ದುಂಡು ಕುಂಕುಮ, ಮೂಗಿನಲ್ಲಿ ಹೊಳೆಯುವ ನತ್ತು, ಅದಕ್ಕಿಂತಲೂ ಮಿಗಿಲಾಗಿ ಮಿಂಚಿನ ಬಳುವಳಿ ಹೊತ್ತ ಬಟ್ಟಲು ಕಣ್ಗಳು, ಮೋಹಕತೆ,
ಕಿರು ನಗೆಯನ್ನು ಬೀರಿದ ತುಟಿಗಳ ಮಾದಕತೆ ಯಾಕೋ ಎಂದು ಅಭಿರಾಮಿ ಅತ್ಯಂತ ಸುಂದರವಾಗಿ ಕಾಣಿಸ್ತಿದ್ದಾಳೆ ಎನಿಸಿತು ಅವನಿಗೆ. ತನ್ನ ಹೆಂಡತಿಯ ಚೆಲುವಿನ ಬಗ್ಗೆ ಅವನಿಗೆ ಹೆಮ್ಮೆಯಾಗಲಿಲ್ಲ. ಯಾವುದೋ ಅವ್ಯಕ್ತ ಆತಂಕ, ಭಯ ಅವನನ್ನು ಆವರಿಸಿತು. ಭಾರ್ಯ ರೂಪವತಿ ಶತ್ರಂ ಎನ್ನೋದು ಇದಕ್ಕಾಗಿಯೇ ಎಂದು ಅವನ ಮನಸ್ಸು ಉದ್ವಿಗ್ನಗೊಂಡಿತು. ಅವನು ಬಂದಿದ್ದನ್ನು ಕಂಡು ಅಭಿರಾಮಿ ತಾನೇ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಬಂದ್ಲು. ಯಾಕೊಂಥರ ಇದ್ದೀರಿ, ಹುಷಾರಿಲ್ವಾ ಎನ್ನುತ್ತಾ ಅವನ ಹಣೆ ಮುಟ್ಟಿದಾಗ ಭರತ್ ಅವಳ ಕೈ ಸರಿಸಿದ. ನಾನು ಚೆನ್ನಾಗೇ ಇದ್ದೀನಿ, ನಿನ್ನ ವಿಷಯ ಹೇಳು. ನನ್ನ ವಿಷಯ ಏನಿದೆ ಹೇಳೋಕೆ, ನಾನು ಚೆನ್ನಾಗೇ ಇದ್ದೀನಿ ಎನ್ನುತ್ತಾ ಅಭಿರಾಮಿ ಮುದ್ದಾಗಿ ನಕ್ಕಳು. ಬೇಡ ಅಬೆ, ಹಾಗೆ ನಗ್ಬೇಡ. ಆ ಮುದ್ದಾದ ನಗುವೆ ಇವತ್ತು ನನ್ನನ್ನು ಜೀವಂತವಾಗಿ ಕೊಲ್ತಾ ಇದೆ. ಅವನ ಹೃದಯ ನರಳಿತು. ಅವನ ಪ್ರಯಾಸದಿಂದ ಅವಳ ಚೆಲುವು ಸೂಸುವ ಮುಖದಿಂದ ದೃಷ್ಟಿ ಸರಿಸಿ ಬೇರೆ ಕಡೆ ತಿರುಗಿದ. ಇವತ್ತು ನೀನು ಎಲ್ಲಿ ಹೋಗಿರುವೆ? ಲೈಬ್ರರಿಗೆ ಹೋಗಿದ್ದೆ ಭರತ್. ಹಾಗೆ ಪ್ರಭುಂಜನ್ ಸಿಕ್ಕಿದ್ದ, ಅವನ ಜೊತೆ ಮಾತನಾಡಿಕೊಂಡು ಅಷ್ಟು ಸಾಕಿತ್ತು ಅಗ್ನಿಪರ್ವತ ಸ್ಫೋಟವಾಗಲು. ಅವನ ಜೊತೆ ಏನಿದೆ ನಿನಗೆ ಮಾತಾಡೋಕೆ ಎಂದು ಭರತ್ ಅಬ್ಬರಿಸಿದಾಗ ಅಭಿರಾಮಿ ತಬ್ಬಿ ಬಾದ್ಲು. ಇದುವರೆಗೂ ಭರತ್ ದನಿ ಎತ್ತಿ ಮಾತನಾಡಿದನ್ನು ಅವಳು ನೋಡಿಯೇ ಇರಲಿಲ್ಲ. ಬೆದರಿದ ಹರಿಣಿಯಂತಿದ್ದ ಅವಳ ಮುಖಭಾವ ಕಂಡು ಅವನು ಆವೇಶ ಸ್ವಲ್ಪ ತಗ್ಗಿತು. ಐ ಆಮ್ ಸಾರಿ, ಆದರೆ ನೀನು ಅವನ ಜೊತೆ ಮಾತನಾಡಿದ್ರೆ ನೋಡಿದ ಜನ ಏನು ಅನ್ಕೊಂತಾರೆ ಅನ್ನೋ ಪರಿವೇ ನಿನಗಿಲ್ವಲ್ಲ ಅಭಿರಾಮಿ. ಯಾಕೆ ಹೀಗೆ ಮಾಡ್ತೀಯಾ ನೀನು? ಈಗ ಅವನ ದನಿಯಲ್ಲಿ ಕೋಪಕ್ಕಿಂತ ಬೇಸರ, ನೋವು ತುಂಬಿತು. ಅಭಿರಾಮಿಯ ಕಣ್ಗಳಲ್ಲಿ ವೇದನೆಯ ನೆರಳೊಂದು ಕಾಣಿಸಿಕೊಂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.